ನನಗ್ ಬ್ರೇಕ್ಫಾಸ್ಟಿಗೆ ಇದ್ ಬೇಕೇ ಬೇಕು ಗುರು. ದಿನ 176 ಅಂತೂ ಇಂತೂ ಡಬಲ್ ಸೆಂಚುರಿ ಮಾಡಕ್ ಬಂದ್ವಿ. ಇನ್ನೇನ್ ಬಹಳ ದೂರ ಇಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಯಾರ್ಯಾರು ಇನ್ನೂ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಡೌಟ್ ಅಲ್ಲಿ ಇದೀರಿ, ಇವಾಗಿಂದಾನೇ ಸ್ಟಾರ್ಟ್ ಮಾಡಿ. ನನಗೆ ಆ ಇಕ್ವಿಪ್ಮೆಂಟ್ ಬೇಕು, ಈ ಫೋನ್ ಬೇಕು ಅಂತ ಹೇಳಿ ಅದನ್ನ ಪೋಸ್ಟ್ಪೋನ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಹತ್ರ ಏನಿದೆಯೋ ಅದರಿಂದಾನೇ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ನೀವು ಪ್ರೋಗ್ರೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಸ್ಲೋ ಆಗಾದ್ರೂ ಬರಕ್ ಸ್ಟಾರ್ಟ್ ಆಗುತ್ತೆ. ನೀವು ಪ್ರೋಗ್ರೆಸ್ ನೇ ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರೆ 0 ರಿಸಲ್ಟ್ ಇರುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇವತ್ತು ಟ್ರೈಸೆಪ್ಸ್ ಅಂಡ್ ಫೋರಾಮ್ಸ್ ಕಾರ್ಡಿಯೋ ಮುಗಿಸ್ಕೊಂಡು ಬರಬೇಕಾದ್ರೆ ಹೈಡ್ರೇಷನ್ ಸಲುವಾಗಿ ಮಸ್ತಾಗಿ ಎಳ್ನೀರ್ ಕುಡಿದು ಮನೆಗ್ ಬಂದೆ. ನನಗದ್ ಏನಿಲ್ಲ ಅಂದ್ರೆ ನಡೆಯುತ್ತೆ ಗುರು. ಬ್ರೇಕ್ಫಾಸ್ಟ್ ಇದ್ ಮಾತ್ರ ಬೇಕೇ ಬೇಕು. ನನ್ಗೆ ಇನ್ನೂ ತನಕ ಒಂದ್ ಅರ್ಥ ಆಗ್ತಿಲ್ಲ ಗುರು, ಈ ಜಿಮ್ಮಿಗೆ ಹೋಗೋರೆಲ್ಲ ವೆಜಿಟೇರಿಯನ್ಸು ಅದ್ ಹೆಂಗಾದ್ರೂ ನಾನ್ ವೆಜ್ ಬಿಟ್ಟಿರ್ತಾರೋ ಅಂತ. ನಾನ್ ಇದ್ದಿದ್ದಂಗೆ ಹೇಳ್ತೀನಪ್ಪ, ನನಗ್ ನಾನ್ ವೆಜ್ ಬಿಟ್ಟಿರಕ್ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ನೀವು ನಾನ್ ವೆಜ್ ತಿನ್ನಕ್ ಸ್ಟಾರ್ಟ್ ಮಾಡ್ರಿ, ಪ್ರೋಟೀನ್ ಹೆಂಗ್ ಕಂಪ್ಲೀಟ್ ಮಾಡ್ತೀರಾ? ಸಿಗುವ ನಾಳೆ. ಬರ್ತೀನಿ ಗುರು, ಟಾಟಾ.